ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾನು ಕುಂದರನಹಳ್ಳಿ ಘೋಷಣೆ ಎಂಬ ಬಗ್ಗೆ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. 3/6/2024 4ನೇ ತಾರೀಕು 4/6/2024 18ನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿರ್ತಕ್ಕಂಥ ದಿವಸ. ಅದು ಹಿಂದಿನ ದಿವಸ, ಅದಕ್ಕಿಂತ ಮುನ್ನ ದಿವಸ 3ನೇ ತಾರೀಕು ಕುಂದರನಹಳ್ಳಿ ಒಳಗೆ ಕುಂದರನಹಳ್ಳಿ ಗ್ರಾಮಸ್ಥರು ಮತ್ತು ಗ್ರಾಮಾಭಿವೃದ್ಧಿ ಟ್ರಸ್ಟ್ನವರು ಮತ್ತು ಸೋಪನಹಳ್ಳಿ ಜನ ಒಂದು GS ಬಸವರಾಜ್ ಅವರಿಗೆ, ಅವತ್ತು ಅವ್ರ ಸಂಸದರ ಅವಧಿ ಕೊನೆ ಆಗುತ್ತೆ, 4ನೇ ತಾರೀಕು ಇನ್ನೊಬ್ರು ನಿಯೋಜಿತ ಸಂಸದರು ಬಂದ್ಬಿಡ್ತಾರೆ, ನಾವು ಅವತ್ತು ಅವ್ರಿಗೆ ಸನ್ಮಾನ ಮಾಡಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಅವತ್ತು ನಾವು ಕುಂದರನಹಳ್ಳಿ ಒಳಗೆ ಮಾಜಿ ಲೋಕಸಭಾ ಸದಸ್ಯರು, ಲೋಕಸಭಾ ಸದಸ್ಯರಾಗಿದ್ರು GS ಬಸವರಾಜ್ ಅವರಿಗೆ ನಾಗರಿಕ ಸನ್ಮಾನವನ್ನು ಅವತ್ತು ಮಾಡಿದ್ವಿ. ಅವತ್ತಿನ ಸಭೆ ಒಳಗೆ ನಮ್ಮ ತುಮಕೂರು ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯದ ವೆಂಕಟೇಶ್ವರವರು ಹಾಜರಿದ್ದರು, ಪ್ರಜಾಪ್ರಗತಿ ಸಂಪಾದಕರಾಗಿರ್ತಕ್ಕಂಥ ನಾಗಣ್ಣವರು ಇದ್ದರು, ನಮ್ಮ PR ರಘೋತ್ತಮರಾವ್ರವರು ಇದ್ದರು, ಪರಶುರಾಮ್ರವರು ಇದ್ದರು, ನಮ್ಮ ಸತ್ಯಾನಂದ್ ಅವರು ಇದ್ದರು. ಅವತ್ತು ನಾನೊಂದು ಆ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ, ಯಾಕೆಂದರೆ ನನ್ನ ಹುಟ್ಟೂರು ಅದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕುಂದರನಹಳ್ಳಿ ಮಾರ್ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಕುಂದರನಹಳ್ಳಿ ಗ್ರಾಮ ನಾನು ಹುಟ್ಟಿರ್ತಕ್ಕಂಥ ಊರು. ಅದರಿಂದ ನಾವು ಅವತ್ತು ನಾವು ವಿಕಸಿತ ಭಾರತಕ್ಕೆ ಅಥವಾ ತುಮಕೂರು 2047 ಹೆಸರು ಏನಾರ ಇಟ್ಕೊಳ್ಳವರು, ಅದಕ್ಕೆ ಯೋಜನೆಗಳನ್ನು ಕೊಡಬೇಕಾದ್ರೆ ನಾವು ಕುಂದರನಹಳ್ಳಿ ಘೋಷಣೆ ಅಂತಲೇ ಒಂದು ತೀರ್ಮಾನ ಮಾಡಿ, ಒಂದು ನಿರ್ಣಯ ಮಾಡಿ ನಾವು ಸರ್ಕಾರಕ್ಕೆ ಕೊಡೋಣ, ಸರ್ಕಾರದವ್ರು ಪ್ಲಸ್ ಆರ್ ಮೈನಸ್ ಏನಾರ ಮಾಡ್ಕೊಳ್ಳಿ ಇರ್ತಕ್ಕಂಥದಕ್ಕೆ ಅಲ್ಲಿನ ನಮ್ಮ ಗ್ರಾಮಸ್ಥರು, ನಮ್ಮ ಒಂದು ತಂಡ ಒಂದು ತೀರ್ಮಾನಕ್ಕೆ ಬಂತು. ಆ ಹಿನ್ನೆಲೆಯಲ್ಲಿ ಅವತ್ತು ನಾವು ಅಲ್ಲಿ ಆರಂಭ ಮಾಡಿದ್ವಿ. ನೋಡಿ, ಈಗ ನರೇಂದ್ರ ಮೋದಿಯವರು ಭಾರತ ದೇಶದ ಪ್ರಧಾನಮಂತ್ರಿಗಳು, ನನಗಾಗಲೇ ಹೇಳಿದಾಗ ವಿಕಸಿತ ಭಾರತ 2047, ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕರ್ನಾಟಕ ಅಭಿವೃದ್ಧಿ ಮಾದರಿ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬ್ರ್ಯಾಂಡ್ ತುಮಕೂರು, ಬ್ರ್ಯಾಂಡ್ ಬೆಂಗಳೂರು, ಸೋಮಣ್ಣವರು ಹೊಸದಾಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥವರು ಮತ್ತು ಕೇಂದ್ರ ಸಚಿವರು, ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ಸೋಮಣ್ಣನವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ರು ಅವರು ಅದಕ್ಕಿಂತ ಮುಂಚೆ, ನಾನು ತುಮಕೂರನ್ನ ನಾನು ಗೆದ್ರೆ ವಾರಣಾಸಿಯಾಗಿ ಅಭಿವೃದ್ಧಿ ಮಾಡ್ತೀನಿ, ವಾರಣಾಸಿ ಅಭಿವೃದ್ಧಿ ಮಾಡಲ್ಲ ಅವ್ರದ್ದು. ಡಾಕ್ಟರ್ G ಪರಮೇಶ್ವರ್ ಅವರು ಇನ್ನೂ ಹೇಳಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರದ್ದು ಒಂದು ಯಾವ್ದಾರ ಒಂದು ಮಾಡ್ಲಿ ಹೇಳ್ಬೇಕಾಗತ್ತೆ. ಈ 5 ಮಾಡ್ಲಲ್ಲಿ ಏನಾರ ಹೆಸರಿಟ್ಕೊಳ್ಳಿ ನೀವು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗಟ್ಟಾಗಿ ಕುಂತ್ಕೊಂಡು ಒಂದು ತುಮಕೂರು 2047 ಅಂತೆಲ್ಲ ಹಾಕೊಳ್ಳಿ, ತುಮಕೂರು ವಿಷನ್ 2047 ಅಂತರ ಹಾಕೊಳ್ಳಿ, ಬ್ರ್ಯಾಂಡ್ ತುಮಕೂರು ಯಾವ್ದಾರ ಒಂದು ಹೆಸರು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು 2047ಕ್ಕೆ ಏನ್ ಇರಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ರೂಪಿಸಿ ನನ್ನ 36 ವರ್ಷದ ಅನುಭವದಲ್ಲಿ ಒಂದು ರೂಪಿಸ್ಕೊಡ್ಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀನಿ. ನೋಡಿ, 3ನೇ ತಾರೀಕು ಅವತ್ತು ನಾವು ಕುಂದರನಹಳ್ಳಿ ಘೋಷಣೆ ಅಂತ ತೀರ್ಮಾನ ತಗೊಂಡ್ವಿ. 4ನೇ ತಾರೀಕು ಲೋಕಸಭಾ ಫಲಿತಾಂಶ ಬಂತು, 18ನೇ ಲೋಕಸಭಾ ಫಲಿತಾಂಶ. 28ನೇ ತಾರೀಕು 28/6/2020 25 ದಿವಸ ಆಗತ್ತೆ. 23/7/2024 50ನೇ ದಿವಸಕ್ಕೆ ಆಗತ್ತೆ. 17/8/2024 75 ದಿವಸ ಆಗತ್ತೆ. 11/9/2024 100 ದಿವಸ ಆಗತ್ತೆ. ನಾವು 100 ದಿವಸಕ್ಕೆ ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಡ್ಬೇಕು. ಅವತ್ತು ಫಲಿತಾಂಶ ನಮ್ಗೆ ಘೋಷಣೆಗೆ ಹೋಗಿದ್ದಾಗ್ಲಿಂದ ಫಲಿತಾಂಶ ಬಂದಿದ್ದ ದಿವಸದೊಳಗೆ 100 ದಿವಸಕ್ಕೆ ಒಂದು ಪ್ಲಾನ್ ಮಾಡ್ಕೊಡ್ಬೇಕು ಅಂತ ನಾವು ಆಲೋಚನೆ ಮಾಡಿದ್ದೀವಿ. ಆಮೇಲೆ 19/9/2024 108 ದಿವಸ ಆಗತ್ತೆ. ಯಾಕೆಂದ್ರೆ ನಾವು 108 ನನ್ನ ಒಂದು 108 ಶಕ್ತಿಪೀಠಗಳ ಒಂದು ಇದಕ್ಕೆ ನಾವು 108ನೇ ನಾವು ಆರಂಭದಿಂದಲೂ ಸಹ 108 ಅಂತಲೇ ಬಂದಿದ್ದೇವೆ. ಆಮೇಲೆ ನಮ್ಮ ನವರಾತ್ರಿ ಈ ಸರಿ 3/10/2024 12/10/2024 ತನಕ ನವರಾತ್ರಿ ಆಗುತ್ತೆ. ಸುಮಾರು 9 ದಿವಸ ನವರಾತ್ರಿ ವಿಶೇಷ. ಅಷ್ಟೊತ್ತಿಗೆ ಎಲ್ಲ ಬ್ಯೂಟಿಫುಲ್ ಆಗಿ ಒಂದು ರಿಪೋರ್ಟ್ ಅನ್ನ ಮಾಡಿ ಎಲ್ಲ ಹಂತಗಳಲ್ಲೂ ಸಹ ನಾವು ಸಮಾಲೋಚನೆ ಮಾಡಿ ಏನೇನು ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಒಂದು ಫೈನಲ್ ಮಾಡಿಬಿಡ್ಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೀವಿ. ಈ ಆಲೋಚನೆ ಮಾಡಿರ್ತಕ್ಕಂಥ ಇದರಲ್ಲಿ 100 ದಿವಸ ಪ್ರಧಾನಮಂತ್ರಿಯವರು ಹೇಳ್ತಾ ಇರೋದ್ರೆ, ನಿಮ್ಮ ಇಲಾಖೆಗಳ ಖಾತೆಗಳಿಗೆ 100 ದಿವಸದ ಆಕ್ಷನ್ ಪ್ಲಾನ್ ಅನ್ನ ನೀವು ರೂಪಿಸಿ, ಇಡೀ ದೇಶಾದ್ಯಂತ ಕಾರ್ಯಕ್ರಮವನ್ನ ರೂಪಿಸಿ ಅಂತಕ್ಕಂಥದ್ದನ್ನ ಅವರ ಕ್ಯಾಬಿನೆಟ್ ಸಚಿವರು ಹೇಳಿದ್ದಾರೆ. ನಾವು ಇಲ್ಲಿನ ನಾಗರಿಕರು 100 ದಿವಸಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರ ಹೇಗಿರಬೇಕು, ಅಥವಾ ತುಮಕೂರು ಜಿಲ್ಲೆ ಹೇಗೆ ಡೆವಲಪ್ ಆಗಬೇಕು 2047ಕ್ಕೆ, ಅದಕ್ಕೆ ಯಾರು ಏನೇನು ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ರೂಪಿಸಿ, ಅದು ತುಮಕೂರು ಇತಿಹಾಸದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಭಾರತ ನಮ್ಮ ದೇಶದಲ್ಲೇ ಸಹ ಒಂದು ಮಾಡೆಲ್ ಆಗಬೇಕು ಅಂತಕ್ಕಂಥ ಒಂದು ಆಲೋಚನೆ ಮಾಡ್ಕೊಂಡು ನಾವು ಆರಂಭ ಮಾಡಿದ್ದೀವಿ. ನಮ್ಮ ವೀಕ್ಷಕರಿಗೂ ಏನೇನಿದಿರಿ, ನಾವು ಏನೇನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾನು ಪ್ರತಿ ಎಪಿಸೋಡ್ನಲ್ಲೂ ಪ್ರತಿಯೊಂದು ವಿಚಾರಗಳನ್ನು ನಾನು ಹಂಚ್ಕೊಂಡು ಹೋಗ್ತೀನಿ.
ಇಂದಿನ ನನಗೆ ಗೊತ್ತಿದ್ದಂಗೆ ಬೇರೆ ಬೇರೆ MP ಗಳು 1947ರಿಂದ ಯಾರು ಏನನ್ನು ಮಾಡಿದ್ರು, ಇನ್ನೇನೇನು ಪೆಂಡಿಂಗ್ ಇದೆ, ಅಥವಾ ನಾವೀಗ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಅವಾಗ ಕೋಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಈ ರಿಪೋರ್ಟ್ ಮಾಡತಕ್ಕ 100 ದಿವಸದಲ್ಲಿ ನನ್ನ ಎಪಿಸೋಡ್ಗಳಿಗೆ ಏನಾಗ್ತಾವೋ ನಾನೆಲ್ಲೂ ಸ್ಪಾಟ್ಗೆ ಹೋಗಲ್ಲ. ಈಗ ಸ್ಪಾಟ್ಗೆ ಹೋಗ್ಬೇಕಾದ್ರೆ ಟೆಕ್ಸ್ಟ್ ಲಾಟ್ ಆಫ್ ಟೈಮ್ ಆಗುತ್ತೆ. ನಾವು GIS ಲೊಕೇಶನ್ ಪ್ರಕಾರನೇ ನಾವು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಂತ ಆಲೋಚನೆ ಮಾಡಿದೀವಿ. ಅದನ್ನ ಸರ್ಕಾರ ಮಾಡಲಿ, ಇಲಾಖೆಯಲ್ಲಿ ಇದೆ. ಸಾವಿರಾರು ಕೋಟಿ ರೂಪಾಯಿ ಸಂಬಳ ತಗೊಂಡು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಿ, MP ಅವರು, ಸೆಂಟ್ರಲ್ ಮಿನಿಸ್ಟ್ರು, ಸ್ಟೇಟ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಪರಮೇಶ್ವರ್ ಅವರು, ಸೋಮಣ್ಣನವರು, ನಮ್ಮ ರಾಜಣ್ಣವರು, ಇವರೆಲ್ಲ ಹೇಳ್ಬಿಟ್ಟು ಇಂತಿಂತ ಪತ್ತೆ ಆಯಾ ಕ್ಷೇತ್ರದ MLAಗಳು MLCಗಳು ಎಲ್ಲರೂ ಹೇಳಿ ಇಂತಿಂತ ಮಾಡ್ರಪ್ಪ ಅಂತ ಮಾಡಿಸ್ಬೇಕು. ನಾವು ಅವ್ರಿಗೆ ಏನೇನು ಗೈಡೆನ್ಸ್ ಕೊಡಬೇಕೋ ಅದು ಗೈಡೆನ್ಸ್ ಕೊಡೋಕ್ಕೆ ಒಂದು ಬುಕ್ ಫಾರ್ಮೆಟ್ ಮಾಡಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ವಿ. ವೀಕ್ಷಕರೇ, ನೀವು ನಮ್ಮ ಎಪಿಸೋಡ್ಗಳನ್ನು ನೋಡಿ ಮನೇಲಿ ಮಲಿಕಬೇಡಿ. ಬಂದು ನಿಮ್ಮ ಐಡಿಯಾ ಏನಿದೆ, ಇದು ಸೇರಿಸಿ ಸರ್, ಇದು ಯಾಕೆ ಸೇರಿಸಿಲ್ಲ, ಏನಿಲ್ಲ ಅಂತಕ್ಕಂಥದ್ದು ಮುಕ್ತ ಅವಕಾಶ ಇದೆ. ನನಗೊಂದು ಫೋನ್ ಮಾಡಿ ಟೈಮ್ ಫಿಕ್ಸ್ ಮಾಡ್ಕೊಂಡು ಬನ್ನಿ. ಸೀದಾ ಬಂದ್ಬಿಟ್ಟು ಆಚೆ ಕಡೆ ನಿಂತ್ಕೊಳಕ್ಕೆ ಹೋಗಬೇಡಿ. ಯಾಕೆ ನಾನು ಯಾವಾಗ ಇರ್ತೀನೋ ಯಾವಾಗ ಇರಲ್ವೋ ನನಗೆ ಗೊತ್ತಿರಲ್ಲ. ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರೆ ನಾನು ಯಾವತ್ತು ಇರ್ತೀನಿ ಅಂತ ಹೇಳ್ತೀನಿ, ಅವತ್ತು ಮಾಡ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಹೋಗೋಣ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹೆಚ್ಚೆಚ್ಚಿಗೆ ಜನಕ್ಕೆ ತಲುಪಲಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಒತ್ತಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ, ಜೈ ಹಿಂದ್, ಜೈ ಶಕ್ತಿಪೀಠ.